ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ವರಕವಿಗಳಾದ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬಿಜೆಪಿ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಸಿ ಮುನಿರಾಜ್ ರವರು ಮಾತನಾಡಿ, ಕೈವಾರ ತಾತಯ್ಯನವರು ಒಂದು ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲಾ ಜಾತಿಗಳ ಜನರಿಗೂ ಒಳ್ಳೆಯ ಬೋಧನೆಗಳನ್ನು ನೀಡಿದ್ದಾರೆ. ಅವರ ಈ ಅದ್ದೂರಿ ಜಯಂತ್ಯೋತ್ಸವ ಕೈವಾರದ ಧರ್ಮಾಧಿಕಾರಿಗಳಾದ ಶ್ರೀ ಜಯರಾಮ್ ರವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವುದು ತುಂಬಾ ಸಂತೋಷವಾಗಿದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಕೈವಾರ ತಾತಯ್ಯನವರ ಭಕ್ತರು ಅತ್ಯಂತ ಶ್ರದ್ಧೆಯಿಂದ ಕೈವಾರ ತಾತಯ್ಯನವರಿಗೆ ಪೂಜೆ ಸಲ್ಲಿಸಿ ಪ್ರಸಾದವನ್ನು ಸೇವಿಸಿದ್ದಾರೆ. ನಾನು ಸಹ ಈ ಕೈವಾರ ತಾತಯ್ಯನವರ ಜಯಂತಿಯಲ್ಲಿ ಪ್ರಸಾದವನ್ನು ಸೇವಿಸಿದ್ದೇನೆ. ಮುಖ್ಯವಾಗಿ ಕೈವಾರ ತಾತಯ್ಯನವರ ಸಾವಿರಾರು ಭಕ್ತರು ಕೇಸರಿ ಶಾಲು ಧರಿಸುವ ಮೂಲಕ ಸಂಪೂರ್ಣವಾದ ಕಾರ್ಯಕ್ರಮವನ್ನು ಕೇಸರಿಮಯ ಮಾಡಿದ್ದಾರೆ. ಹಾಗೆಯೇ ಕೈವಾರ ತಾತಯ್ಯನವರ ಭಕ್ತರು ಮಹಾಮಂಗಳಾರತಿವರೆಗೂ ಅತ್ಯಂತ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ದಾರೆ. ಆದ್ದರಿಂದ ಈ ಭಾಗದಲ್ಲಿ ರೈತರಿಗೆ ಒಳ್ಳೆಯ ಮಳೆ ಬೆಳೆ ಬರಲೆಂದು ದೇವರಲ್ಲಿ ಕೋರುತ್ತೇನೆ ಎಂದರು. ವರದಿ ಬಾಬಾಜಾನ್, ಬಾಗೇಪಲ್ಲಿ. ಅಂದರೆ ನಾವೆಲ್ಲ ಹಿಂದೂಗಳು ಇವತ್ತೆಲ್ಲ ಕೇಸರಿಮಯ ನೋಡಿ, ಪ್ರತಿಯೊಬ್ಬರು ಕೂಡ ಒಂದು ಕೇಸರಿ ಶಾಲುವನ್ನು ಹಾಕಿ ಇವತ್ತು ವಿಶೇಷವಾಗಿ ಎಲ್ಲ ಭಜನಾ ಮಂಡಳಿಯವರು ಕೂಡ ಮಹಾಮಂಗಳಾರತಿ ಆಗೋವರೆಗೂ ಯಾರೂ ಕೂಡ ಹೋಗದೆ ಕೂತ್ಕೊಂಡು ಭಗವಂತನ ಒಂದು ಸೇವೆ ಮಾಡಿ ಇವತ್ತು ಎಲ್ಲರೂ ಆಶೀರ್ವಾದ ಪಡೆದಿದ್ದಾರೆ. ಮತ್ತು ಒಂದು ವಿಶೇಷವಾಗಿ ಪ್ರಸಾದ ವಿನಿಯೋಗ ಕೂಡ ಎಲ್ಲ ಭಕ್ತಾದಿಗಳು ಮಾಡಿದ್ದಾರೆ. ನಾನು ಕೂಡ ಇಲ್ಲೇ ಪ್ರಸಾದವನ್ನು ಸೇವಿಸಿದ್ದೀನಿ. ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಸಕಾಲಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಮಳೆ ಬರಲಿ, ಆ ವಿದ್ಯಾವಂತರಿಗೆ ಒಳ್ಳೆಯ ಒಂದು ಬುದ್ಧಿಯನ್ನು ಕೊಡಲಿ, ಅವರಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಆ ಭಗವಂತ ಆಶೀರ್ವಾದ ಮಾಡಲಿ. ಎಲ್ಲರೂ ಕೂಡ ಸರ್ವಜನ ಸುಖಿನೋಭವಂತ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರಲಿ ಅಂತ ಭಗವಂತನ ಆಶೀರ್ವಾದವನ್ನು ನಾನು ಈ ಸಂದರ್ಭದಲ್ಲಿ ನಾನು ಕೂಡ ಪಡ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ಭಗವಂತ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ತಾತಯ್ಯನವರು ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಒಂದು ಜಯಂತಿ ಮಹೋತ್ಸವವನ್ನು ಇವತ್ತು ವಿಜೃಂಭಣೆಯಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ಪಟ್ಟಣದ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಇವತ್ತು ಕ್ಷೇತ್ರದ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಜಯರಾಮಣ್ಣನವರ ನೇತೃತ್ವದಲ್ಲಿ ವಿಶೇಷವಾಗಿ ಈ ಭಾಗದ ಎಲ್ಲ ನಮ್ಮ ಕೈವಾರ ತಾತಯ್ಯನವರ ಎಲ್ಲ ಅನುಯಾಯಿಗಳು, ಎಲ್ಲ ಭಕ್ತಾದಿಗಳು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ. ಯಾಕೆಂದರೆ ಕೈವಾರ ತಾತಯ್ಯನವರು ಎಲ್ಲ ಜಾತಿಗೆ ಸೀಮಿತವಾಗಿ ಎಲ್ರಿಗೂ ಕೂಡ ಒಳ್ಳೆಯದನ್ನು ಪ್ರಚಾರವನ್ನು ಮಾಡಿ ಒಂದು ಬೋಧನೆಯನ್ನು ಮಾಡಿರ್ತಕ್ಕಂಥ ಆ ತಾತಯ್ಯನವರ ಒಂದು ಆಶೀರ್ವಾದದಿಂದ ಇವತ್ತು ಇಡೀ ಕ್ಷೇತ್ರದಲ್ಲಿ ಮಹಿಳೆಯರು, ಅತಿ ಹೆಚ್ಚು ಮಹಿಳೆಯರಿರ್ಬೋದು, ಎಲ್ಲ ಹಿರಿಯರಿರ್ಬೋದು, ತುಂಬ ಭಜನಾ ಮಂಡಳಿಯವರು, ಎಲ್ಲ ಭಜನಾ ಮಂಡಳಿಗಳು ಕೂಡ ಇವತ್ತು ವಿಶೇಷವಾದ ಗೂಳೂರು ಸರ್ಕಲ್ನಿಂದ ಒಂದು ಮೆರವಣಿಗೆ ಮುಖಾಂತರ, ರಥೋತ್ಸವದ ಮುಖಾಂತರ ತಾತಯ್ಯನವರನ್ನ ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಇವತ್ತು ಗುರುಬೋಧನೆಯನ್ನು ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಾವೆಲ್ಲ ಹಿಂದೂಗಳು ಇವತ್ತೆಲ್ಲ ಕೇಸರಿಮಯ ನೋಡಿ, ಪ್ರತಿಯೊಬ್ಬರು ಕೂಡ ಒಂದು ಕೇಸರಿ ಶಾಲುವನ್ನು ಹಾಕಿ ಇವತ್ತು ವಿಶೇಷವಾಗಿ ಎಲ್ಲ ಭಜನಾ ಮಂಡಳಿಯವರು ಕೂಡ ಮಹಾಮಂಗಳಾರತಿ ಆಗೋವರೆಗೂ ಯಾರೂ ಕೂಡ ಹೋಗದೆ ಕೂತ್ಕೊಂಡು ಭಗವಂತನ ಒಂದು ಸೇವೆ ಮಾಡಿ ಇವತ್ತು ಎಲ್ಲರೂ ಆಶೀರ್ವಾದ ಪಡೆದಿದ್ದಾರೆ. ಮತ್ತು ಒಂದು ವಿಶೇಷವಾಗಿ ಪ್ರಸಾದ ವಿನಿಯೋಗ ಕೂಡ ಎಲ್ಲ ಭಕ್ತಾದಿಗಳು ಮಾಡಿದ್ದಾರೆ. ನಾನು ಕೂಡ ಇಲ್ಲೇ ಪ್ರಸಾದವನ್ನು ಸೇವಿಸಿದ್ದೀನಿ. ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಸಕಾಲಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಮಳೆ ಬರಲಿ, ಆ ವಿದ್ಯಾವಂತರಿಗೆ ಒಳ್ಳೆಯ ಒಂದು ಬುದ್ಧಿಯನ್ನು ಕೊಡಲಿ, ಅವರಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಆ ಭಗವಂತ ಆಶೀರ್ವಾದ ಮಾಡಲಿ. ಎಲ್ಲರೂ ಕೂಡ ಸರ್ವಜನ ಸುಖಿನೋಭವಂತ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರಲಿ ಅಂತ ಭಗವಂತನ ಆಶೀರ್ವಾದವನ್ನು ನಾನು ಈ ಸಂದರ್ಭದಲ್ಲಿ ನಾನು ಕೂಡ ಪಡ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ಭಗವಂತ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ತಾತಯ್ಯನವರು